ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಆದರೆ ಜನಬೆಂಬಲ, ರಸ್ತೆಯ ಮೇಲೆ ವಾಸ್ತವ ಬೆಂಬಲ ಏನಿದೆ ಅದು ಮಾತ್ರ ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಇದು ಯಾಕೆ ಹೀಗೆ ಅಂತ ಒಂದು ವಿಡಿಯೋ ನೆನ್ನೆ ಮಾಡಿದ್ದೆ ನಾನು. ಆದರೆ ಇದನ್ನು ಇನ್ನೊಂದು ಸ್ವಲ್ಪ ದೀರ್ಘವಾಗಿ ಅವಲೋಕಿಸಿದಾಗ ಇನ್ನೊಂದಷ್ಟು ಅಂಶಗಳು ಗೊತ್ತಾದವು. ಏನು ಅಂತಂದರೆ, ಈ ಜಂತರ್ ಮಂತರ್ ಪ್ರತಿಭಟನೆ ಏನಿದೆ, ಅಂದರೆ ನೀಟ್ ಅವ್ಯವಸ್ಥೆಯ ವಿರುದ್ಧ ಹಮ್ಮಿಕೊಂಡಿರುವಂಥ ಈ ಪ್ರತಿಭಟನೆಯನ್ನು ಕೆಲವು ಲೆಫ್ಟ್ ಲಿಬರಲ್ಗಳು ಹೇಗೆ ಹೈಜಾಕ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅವರ ಮನಸ್ಸಲ್ಲಿರುವಂಥ ಪಾಕ್ ಪ್ರೇಮ ಈ ಜಂತರ್ ಮಂತರ್ ವೇದಿಕೆಯಲ್ಲಿ ಹೇಗೆ ಒಂದೊಂದಾಗಿ ಹೊರಕ್ಕೆ ಬರ್ತಾ ಇದೆ, ಈ ವಿಚಾರವನ್ನು ನಾನಿವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಒಂದು ವಿಡಿಯೋ ನೋಡಿ ಸ್ನೇಹಿತರೆ. ಇದು ನಂದಿತಾ ನಾರಾಯಣ್ ಅನ್ನುವಂಥ ಒಬ್ಬ ಲೆಫ್ಟ್ ಲಿಬರಲ್, ಅಂದರೆ ದೆಹಲಿ ಯೂನಿವರ್ಸಿಟಿಯ ಪ್ರೊಫೆಸರ್. ಅವರು ಒಂದು ಹಾಡನ್ನು ಹಾಡಿದ್ರು, ಅದನ್ನು ನೋಡಿ. बस नाम रहेगा अल्लाह का. इसी लाइन से सबसे ज्यादा दुख हो रहा था राइट विंग को. उनको समझ ही नहीं आ रहा था कि ये हाईएस्ट वेदांत है. अल्लाह का मतलब वो शक्ति जो हम सब में है. बस नाम रहेगा अल्लाह का जो गायब भी है. बस नाम रहेगा अल्लाह का. ನೋಡಿ, ಇಲ್ಲಿ ಇವರು ಹಾಡ್ತಿರುವಂಥದ್ದು ಬಸ್ ನಾಮ್ ರಹೇಗಾ ಅಲ್ಲಾಕ ಅಂತ ಒಂದು ಭಕ್ತಿಗೀತೆ. ಇದರಲ್ಲಿ ಏನು ತಪ್ಪಿಲ್ಲ, ಈ ಹಾಡಿನಲ್ಲಿ ಏನೂ ತಪ್ಪಿಲ್ಲ. ಆದರೆ ಈ ಹಾಡು ಯಾರು ರಚಿಸಿದ್ದು ಗೊತ್ತಾ? ಪಾಕಿಸ್ತಾನದ ಒಬ್ಬ ಕವಿ ರಚಿಸಿದ್ದು. ಅದು ಅಲ್ಲಿನ ಆಡಳಿತ, ಜಿಯಾವುಲ್ ಹಕ್ ಅವರ ಆಡಳಿತದಲ್ಲಿ ಇದ್ದಂತಹ ಸರ್ವಾಧಿಕಾರವನ್ನು ವಿರೋಧಿಸಿ ಎಲ್ಲ ಮುಸ್ಲಿಮರು ಏಳಿ ಎದ್ದೇಳಿ, ಅಲ್ಲಾ ನಮ್ಮ ಜೊತೆ ಇದ್ದಾರೆ, ನಾವೆಲ್ಲ ಹೋರಾಡಬೇಕು ಅಂತ ಕರೆ ಕೊಡೋದಕ್ಕೆ ಬಳಸಿದಂಥ ಒಂದು ಹಾಡು. ಈ ಹಾಡನ್ನು ಅವರು ಇಲ್ಲಿ ವೇದಿಕೆಯ ಮೇಲೆ ಹೇಳ್ತಾ ಇದ್ದಾರೆ. ವೇದಿಕೆಯ ಮೇಲೆ ಹೇಳೋದಕ್ಕೆ ಮುಂಚೆ ಅವರು ಒಂದು ಮಾತು ಹೇಳ್ತಾರೆ, ಈ ಹಾಡು ಕೇಳಿ ರೈಟ್ ವಿಂಗು ಉರ್ಕೊಂಡ್ಬಿಡುತ್ತೆ ನೋಡಿಬೇಕಾದ್ರೆ ಅಂತಾರೆ. ಅಂದರೆ ಇವರ ಹೋರಾಟ ನೀಟ್ ಅವ್ಯವಸ್ಥೆಯ ವಿರುದ್ಧವೋ, ಇವರ ಹೋರಾಟ ಧರ್ಮೇಂದ್ರ ಪ್ರಧಾನ್ ವಿರುದ್ಧವೋ, ಅಥವಾ ಇವರ ಹೋರಾಟ ರೈಟ್ ವಿಂಗ್ ವಿರುದ್ಧವೋ? ಇವರು ಹೀಗೆ ಹಾಡು ಹೇಳಿದ ತಕ್ಷಣ ಇನ್ನೊಂದು ಗುಂಪೆ ರೆಡಿ ಆಗಿಬಿಡುತ್ತೆ. ಅವ್ರು ಯಾವ ಹಾಡು ಹೇಳ್ತಾರೆ ಅದನ್ನು ನೋಡಿ. ನೋಡಿ, ಇವರು ಸಹ ಅದೇ ಹಾಡನ್ನು ಹಾಡ್ತಾ ಇದ್ದಾರೆ. ನಂದಿತಾ ನಾರಾಯಣ್ ಅವರ ಶಿಷ್ಯಂದರು. ಅದೇ ಪಾಕಿಸ್ತಾನದ ಹಾಡು. ಇವರಿಗೆ ಇಲ್ಲಿ ಒಂದೇ ಮಾತ್ರ ಹಾಡಬೇಕು ಅಂತ ಅನಿಸೋದೇ ಇಲ್ಲ. ಪಾಕಿಸ್ತಾನದ ಮೂಲವೇ ಇವರಿಗೆ ಕಾಣುತ್ತೆ. ಯಾಕೆ ಅಂತಂದರೆ, ಇಂಥವರ ಸುತ್ತ ಇವರ ಬೆನ್ನು ತಟ್ತಿರೋರೆಲ್ಲ ಅಂಥವರೇ. ಮೊನ್ನೆ ಬಂದು ಹೋದ್ರಲ್ಲ ಇವರ ಬೆನ್ನು ತಟ್ಟೋಕೆ, ಅರುಂಧತಿ ರಾಯ್. ಅವರು ಜಂತರ್ ಮಂತರ್ಗೆ ಬಂದು ಧರಣಿ ನಿರತರನ್ನು ಮಾತನಾಡಿಸಿ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಶಾಬಾಷ್ ಅಂತ ಬೆನ್ನು ತಟ್ಟಿ ಸೋನಂ ವಾಂಗ್ಚುಕ್ ಅವರನ್ನು ಮಾತಾಡಿಸ್ಕೊಂಡು ಹೋದರು. ಈ ಅರುಂಧತಿ ರಾಯ್ ನಿಮಗೆ ಗೊತ್ತಿರಬೇಕು, ಅಂತಾರಾಷ್ಟ್ರೀಯ ಹೋರಾಟಗಾರ್ತಿ, ಭಾರತದ ವಿರುದ್ಧ ಹೋರಾಡೋದು. ಇವರು ಬೇರೆ ಬೇರೆ ದೇಶಗಳಲ್ಲಿ ಇದ್ಕೊಂಡೇ ಭಾರತದ ವಿರುದ್ಧ ಹೋರಾಡ್ತಾರೆ. ಇವರ ಮೂಲ ಬಂಗಾಳ ಆದರೂ ಇವರು ನೆಲೆಸಿರೋದೆಲ್ಲ ವಿದೇಶದಲ್ಲೇ. ಇವರು ಒಂದು ಮಾತು ಹೇಳಿದರು, ಕಾಶ್ಮೀರದಲ್ಲಿ ಭಾರತದ ಸೇನೆ ದಬ್ಬಾಳಿಕೆ ಮಾಡ್ತಾ ಇದೆ, ಕಾಶ್ಮೀರವನ್ನು ಭಾರತ ಬಲವಂತವಾಗಿ ಹಿಡ್ಕೊಂಡಿದೆ ಅಂತ ತಮ್ಮ ಪಾಕಿಸ್ತಾನ್ ಪ್ರೇಮವನ್ನು ಇವರು ಸಾಕಷ್ಟು ಸಲ ತೋರಿಸ್ಕೊಂಡಿದ್ದಾರೆ. ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತಲೂ ಹೇಳಿದ್ದಾರೆ. ಯಾಕೆ ಅಂತಂದರೆ ಇವರ ಸಹವಾಸವೇ ಆಗಿದೆ. ಪಾಕಿಸ್ತಾನಿ ಟೆರರಿಸ್ಟ್ ಯಾಸಿನ್ ಮಲ್ಲಿಕ್ ಇದ್ದಾನಲ್ಲ, ಆತ ಈ ಅರುಂಧತಿ ರಾಯ್ಗೆ ಆತ್ಮೀಯ ಗೆಳೆಯ. ಆತನ ಜೊತೆ ಅನೇಕ ಪ್ರತಿಭಟನೆಗಳಲ್ಲಿ ಅರುಂಧತಿ ರಾಯ್ ಭಾಗವಹಿಸಿದ್ದಾರೆ. ಯಾಸಿನ್ ಮಲ್ಲಿಕ್ ಗೊತ್ತಲ್ಲ, ಈಗ ಸದ್ಯಕ್ಕೆ ದೆಹಲಿಯ ಜೈಲಿನಲ್ಲಿದ್ದಾನೆ. ಅನೇಕ ಹತ್ಯೆಗಳನ್ನು ಮಾಡಿದ ಆರೋಪ ಇವನ ಮೇಲಿದೆ.
ಪಾಕಿಸ್ತಾನದಿಂದ ಬಂದಂಥ ಫಂಡಿಂಗನ್ನು ಇವನು ಕಲ್ಲು ತೂರಾಟಗಾರರಿಗೆ ಕೊಡ್ತಾ ಇದ್ದ ಅನ್ನುವಂಥ ಆರೋಪ ಇದೆ. ಇತ್ತೀಚೆಗಷ್ಟೇ ಒಂದು ಹತ್ಯೆಯ ಸಂಬಂಧ 36 ವರ್ಷಗಳ ಹಿಂದಿನ ಕೇಸನ್ನು ಓಪನ್ ಮಾಡಿ ಇವನ ಮೇಲೆ ಮತ್ತೆ ಕೇಸ್ ಹಾಕಿದೆ ಕೇಂದ್ರ ಸರ್ಕಾರ. ಆಜಾದ್ ಕಾಶ್ಮೀರ್ಗಾಗಿ ಇವನು ಹೋರಾಟ ಮಾಡ್ತಾನೆ. ಇವನು ಸದಾ ಪಾಕಿಸ್ತಾನದ ಎಂಜಲು ನೆಕ್ಕೊಂಡಿರುವಂಥ ಒಬ್ಬ ಉಗ್ರ. ಈಗ ಜೈಲಲ್ಲಿದ್ದಾನೆ ಬಿಡಿ. ಇಂಥವನು ಅರುಂಧತಿ ರಾಯ್ ಅವರ ಆತ್ಮೀಯ. ಆ ಅರುಂಧತಿ ರಾಯ್ ಅಂತವರು ಈ ಜಂತರ್ ಮಂತರ್ಗೆ ಬಂದು ಅಲ್ಲಿ ತಮ್ಮ ಬೆಂಬಲವನ್ನು ಘೋಷಿಸ್ತಾರೆ. ಹೇಗಿದೆ ನೋಡಿ, ಯಾರ್ಯಾರ ಬೆಂಬಲ ಇಲ್ಲಿ ಈ ಜಂತರ್ ಮಂತರ್ನ ಕಾಕ್ರೋಚ್ ಪ್ರತಿಭಟನೆಗಳಿಗೆ ಬರ್ತಾ ಇದೆ ಅಂತ. ಇನ್ನು ಮತ್ತೊಬ್ಬರು ಬಂದಿದ್ದರು, ಅವರು ರಸೂಲ್ ಇಲಿಯಾಸ್ ಅಂತ, ಸೈಯದ್ ರಸೂಲ್ ಇಲಿಯಾಸ್ ಅಂತ. ಅವರು ಬಂದು ಮಾತಾಡೋ ಹೋದರು, ನೀವು ಬರೀ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳೋದಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಹೋರಾಟಗಳನ್ನು ನೀವು ಮಾಡಬೇಕಾಗಿದೆ, ಅದಕ್ಕೆ ಸಿದ್ಧರಾಗಿ ಅಂತ. ಅದೇ ಜಂತರ್ ಮಂತರ್ನಲ್ಲಿ ಕೂತು ಇನ್ನೊಂದು ಇಂಟರ್ನಲ್ಲಿ ಇವ್ರು ಹೇಳಿದರು, ನಮ್ಮಲ್ಲಿ ನೇಪಾಳು, ಶ್ರೀಲಂಕಾ ಇಲ್ಲಿ ನಡೆದಂಥ ಜನ್ಸಿ ದಂಗೆಗಳು ನಡಿಬೇಕಾಗಿದೆ ಅಂತ. ಈತ ಸಿಮಿ ಅಂತ ನಿಷೇಧಿತ ಸಂಘಟನೆ ಇದೆಯಲ್ಲ, ಅದರ ಸ್ಥಾಪಕ ಸದಸ್ಯ. ಲೆಕ್ಕ ಹಾಕ್ಕೊಳ್ಳಿ ಇವರ ಮಾನಸಿಕತೆ ಹೇಗಿರುತ್ತೆ ಅಂತ. ಸಿಮಿ ಅನ್ನೋದು ಯಾಕೆ ಬ್ಯಾನ್ ಆಯಿತು ಅಂತ ಬಹುಶಃ ನಿಮಗೆಲ್ಲ ಗೊತ್ತಿರುತ್ತೆ. ಇದಿಷ್ಟೇ ಆದರೆ ಇವರೊಬ್ಬ ಮತಾಂಧ ಅಂತ ಹೇಳ್ಬಿಡ್ಬೋದು. ಆದರೆ ಈತ ಉಮರ್ ಖಾಲಿದ್ನ ತಂದೆ. ಈಗ ಜೈಲಲ್ಲಿದ್ದಾನಲ್ಲ ಉಮರ್ ಖಾಲಿದ್, ಅಫ್ಜಲ್ ಗುರುವಿನ ಪರವಾಗಿ ಘೋಷಣೆಗಳನ್ನು ಕೂಗಿದ್ನಲ್ಲ JNUನಲ್ಲಿ. ಅಫ್ಜಲ್ ಗುರುಗೆ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಹೊರಟಿದ್ರಲ್ಲ ಅವರೆಲ್ಲ ಸೇರಿಕೊಂಡು, ದೆಹಲಿ ಗಲಭೆಗಳಲ್ಲಿ ಮಾಸ್ಟರ್ ಮೈಂಡ್ ಅಂತ ಗುರುತಿಸ್ಕೊಂಡಿದ್ದಾನಲ್ಲ, ಆ ಉಮರ್ ಖಾಲಿದ್ನ ತಂದೆ ಈ ವ್ಯಕ್ತಿ. ಇವರು ಬಂದು ಅಲ್ಲಿ ಭಾಷಣ ಮಾಡ್ತಾರೆ. ಅಂದರೆ ಈ ಪಾಕಿಸ್ತಾನ್ ಪರ ಮನಸ್ಥಿತಿ ಇರುವಂಥವರು ಅಲ್ಲಿ ಬಂದು ಹೇಗೆ ಆ ವೇದಿಕೆಯನ್ನು ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಈ ಉಮರ್ ಖಾಲಿದ್ ಅವರ ಪಳೆಯುಳಿಕೆಗಳು ಅಂತಾರಲ್ಲ ಅಂಥವರು, ಈ SFI, AISF ಈ ವಿದ್ಯಾರ್ಥಿ ಸಂಘಟನೆಗಳು ಮಾತೆತ್ತರೆ JNUನಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಿರ್ತಾರಲ್ಲ, ಆಜಾದಿ ಭಜನೆ, ಅವ್ರು ಇಲ್ಲಿಗೂ ಬಂದಿದ್ದರು. ಅದನ್ನು ನೋಡಿ. ನೋಡಿ, ಈ ಆಜಾದಿ ಬ್ರಿಗೇಡು ಇಲ್ಲಿಗೂ ಬಂತು. ತಮ್ಮ ಸೈದ್ಧಾಂತಿಕ ತೆವಲುಗಳನ್ನು ತೀರಿಸ್ಕೊಳ್ಳೋದಕ್ಕೆ ನೀಟ್ ಪರೀಕ್ಷೆಯ ವಿರೋಧಿ ಹೋರಾಟವನ್ನು ಹೇಗೆ ಎಲ್ಲರೂ ಸೇರಿ ದಾರಿ ತಪ್ಪಿಸ್ತಾ ಇದ್ದಾರೆ. CJP ಅನ್ನೋದೇ ಒಂದು ದಾರಿ ತಪ್ಪಿದ ಒಂದು ತಂಡ ಅನ್ನೋದು ನಿಮಗೀಗಾಗಲೇ ಗೊತ್ತಾಗಿರಬೇಕು ಅಲ್ವಾ. ಸೊ ಇಲ್ಲೆಲ್ಲ ಒಂದು ಎಳೆ ಪಾಕಿಸ್ತಾನದ ಮನಸ್ಥಿತಿಯನ್ನು ಹೇಳ್ತಾ ಇದೆ. ಬರೀ ಪಾಕಿಸ್ತಾನ ಅಷ್ಟೇ ಅಲ್ಲ, ಚೀನಾ ಪರ ಒಲವುಳ್ಳವರೂ ಸಹ ಇಲ್ಲಿ ಬಂದು ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲವನ್ನು ಘೋಷಿಸ್ಬಿಟ್ರು. ಅದು ಯಾರು ಅಂತ ಹೇಳ್ತೀನಿ, ಅದಕ್ಕೆ ಮುಂಚೆ ಇದೊಂದು ದೃಶ್ಯವನ್ನು ನೋಡ್ಕೊಂಡು ಬರೋಣ ಬನ್ನಿ. And then you go to the Chinese embassy for an event. So, but please tell us. So, but this is important, sir. This is about national security. Behave like this. Sir, I'm not misbehaving, sir. Sir, this is a national security issue. Sir, please tell us, sir. What are your China links? Please go ahead. So, what are your China links, sir? How does this make sense? That you go to the CJP protest first, and then you go to a Chinese embassy event. So, please, sir. These are. ನೋಡಿ, ಇಲ್ಲಿ ರಿಪಬ್ಲಿಕ್ ಟಿವಿಯ ರಿಪೋರ್ಟರು ಒಬ್ಬರನ್ನು ಮಾತಾಡಿಸ್ತಾ ಇದ್ದಾರೆ. ಇವರು CPIMನ ಜನರಲ್ ಸೆಕ್ರೆಟರಿ MA ಬೇಬಿ ಅಂತ. ಇವರು ಸಹ ಇವ್ರ ಬಗ್ಗೆ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದರೆ, ಸರ್ ನೀವು ಜಂತರ್ ಮಂತರ್ಗೆ ಬಂದ್ರಿ, ಅವತ್ತು ಇಲ್ಲಿ ಬೆಂಬಲವನ್ನು ಕೊಟ್ರಿ, ಇದಾದ ಕೂಡಲೇ ನೀವು ಚೀನಾ ಎಂಬೆಸಿಯಲ್ಲಿ ಕರೆದಿದ್ದಂಥ ಒಂದು ಸಭೆಗೆ ಹೋದ್ರಿ, ಯಾಕೆ ಹೋದ್ರಿ ಅಂತ ಕೇಳ್ತಿದ್ದಾರೆ. ಅಂದರೆ ನಿಮಗೂ ಚೀನಾಗೂ ಇರುವಂಥ ಸಂಬಂಧ ಏನು ಸರ್ ಅಂತ ಆ ರಿಪೋರ್ಟ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಆ MA ಬೇಬಿ ತಮಗೇನು ಗೊತ್ತೇ ಇಲ್ಲ ಅನ್ನೋ ಥರ ಆಮೇಲೆ ಬನ್ನಿ ಅನ್ನೋ ಥರದಲ್ಲಿ ಫೋನ್ ಮಾಡೋ ರೀತಿಯಲ್ಲಿ ಯಾವುದೇ ಉತ್ತರ ಕೊಡದಲ್ಲೇ ಹೊರಟೆ ಹೋದರು. ಈ CPM ಕೂಡ ಅಷ್ಟೇ. ಈ CPM ಈ ಚಾಳಿನೇ ಅಷ್ಟು. ಚೀನಾದಲ್ಲಿ ಮಳೆ ಬಂದರೆ ಇಲ್ಲಿ ಕೊಡೆ ಹಿಡಿಯೋದು ಅಂತಾರಲ್ಲ ಅದು. ಸೊ ಚೀನಾ ಎಂಬೆಸಿಯಲ್ಲಿ ಇವ್ರು ಹೋಗಿ ಏನು ಮಾತಾಡಿದ್ರು, ಜಂತರ್ ಮಂತರ್ಗೆ ಬಂದರು, ಅಲ್ಲಿಂದ ನೇರವಾಗಿ
ಚೀನಾ ಎಂಬೆಸಿಯಲ್ಲಿ ಇದ್ದಂಥ ಒಂದು ಸಭೆಗೆ ಹೋದರು. ಜಂತರ್ ಮಂತರ್ ವಿಚಾರ ಏನಾದ್ರು ಮಾತಾಡಿದ್ರಾ? ಅದು ಆ ಪ್ರಶ್ನೆಗೇನು ಅವರು ಉತ್ತರ ಕೊಡಲಿಲ್ಲ. ಸೊ ಒಟ್ಟಾರೆಯಾಗಿ ನೋಡಿ, ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ಚೀನಾ, ಈ ರೀತಿಯ ಮನಸ್ಥಿತಿ ಇರುವಂಥವರೇ ಇಲ್ಲಿಗೆ ಬಂದು ಈ ಪ್ರತಿಭಟನೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹೊರಗಿನಿಂದ ಬಂದವರು ಬಿಡಿ, ಸ್ವತಃ ಉಪವಾಸ ಕೂತಿದ್ದಾರಲ್ಲ ಸೋನಂ ವಾಂಗ್ಚುಕ್, ಅವರು ಕಾಶ್ಮೀರದ ವಿಚಾರದಲ್ಲಿ ಏನು ಹೇಳಿದರು ಒಂದ್ಸಲಿ ನೋಡಿ. इलाका खुश होना चाहिए, वो जहाँ चाहें जाने चाहिए. तो इसीलिए आपने सुना होगा रेफरेंडम्स होते हैं, प्लेबिसाइट्स होते हैं. तो अगर ऐसा सबका विचार है तो फिर कश्मीर में क्यों नहीं, कोई भी इलाका खुश होना चाहिए. ನೋಡಿ, ನಾನು ನೆನ್ನೆನೂ ಒಂದು ವಿಡಿಯೋ ಮಾಡಿದ್ದೆ ಈ ಸಂಬಂಧ. ಸೊ ವಾಂಗ್ಚುಕ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕಾಶ್ಮೀರದಲ್ಲಿ ಜನಮತ ಗಣನೆ ಆಗಬೇಕು, ಅಲ್ಲಿನ ಜನ ನಾವು ಭಾರತಕ್ಕೆ ಸೇರಬೇಕು, ಕಾಶ್ಮೀರಕ್ಕೆ ಸೇರಬೇಕು, ಇಲ್ಲ ಪಾಕಿಸ್ತಾನಕ್ಕೆ ಸೇರಬೇಕು, ಅಂದರೆ ಕಾಶ್ಮೀರ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋದನ್ನು ಜನನೇ ನಿರ್ಧಾರ ಮಾಡಬೇಕು, ನಾವು ಅವ್ರಿಗೆ ಬಿಟ್ಬಿಡೋಣ, ಅವರೇ ಒಪ್ಕೊಂಡು ಜನಮತ ಗಣನೆಗೆ ರೆಡಿ ಅಂದರೆ ನಾವು ಯಾಕೆ ಮಾಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಸ್ವತಃ ಸೋನಂ ವಾಂಗ್ಚುಕ್ ಕೇಳ್ತಾ ಇದ್ದಾರೆ. ಅವರ ಮನಸ್ಥಿತಿಯೇ ಹೀಗಿರುವಾಗ ಅವರ ಬೆಂಬಲಕ್ಕೆ ಬರುವಂಥವರ ಮನಸ್ಥಿತಿ ಹೇಗಿರಬೇಕು? ದೇಶದ ಸಮಗ್ರತೆ, ದೇಶದ ಐಕ್ಯತೆ, ದೇಶದ ಪರಂಪರೆ, ದೇಶದ ಇತಿಹಾಸ, ದೇಶದ ಶ್ರದ್ಧಾ ಕೇಂದ್ರಗಳು, ಇಂಥವ್ಯಾವು ಇವರು ಇಡೀ ಇಷ್ಟು ದಿನದ ಪ್ರತಿಭಟನೆಯಲ್ಲಿ ಒಂದೇ ಒಂದು ವಿಚಾರವೂ ಬರಲಿಲ್ಲ ಈ ಬಗ್ಗೆ. ಬರೀ ಪಾಕಿಸ್ತಾನದ ಹಾಡು, ಚೀನಾದ ಮೀಟಿಂಗ್ ಹೋಗಬೇಕು, ಪಾಕಿಸ್ತಾನದ ಉಗ್ರರನ್ನು ನೆನಪಿಸ್ಕೊಳ್ಳುವಂಥವ್ರು, ಉಗ್ರರ ಪರ ಇರುವಂಥವರು, ಇಂಥವರೇ ಬಂದು ಇಲ್ಲಿ ಬೆಂಬಲವನ್ನು ಸೂಚಿಸಿ ಹೋಗ್ತಾ ಇದ್ದಾರೆ. ಈಗ ಅರ್ಥ ಆಯ್ತಲ್ಲ, ಈ CJP ಪ್ರತಿಭಟನೆಗೆ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಕ್ಷೀಣಿಸ್ತಾ ಇರೋದಕ್ಕೂ ಕೂಡ ಯಾಕೆ ಭಾರತದ ಜನರ ಬೆಂಬಲ ಸಿಗ್ತಾ ಇಲ್ಲ ಅಂತ.